ವೀಕ್ಷಕರೇ, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಅನೇಕರ ಪಾಲಿಗೆ ಸಂಭ್ರಮದ ದಿನ ಆದ್ರೆ ದಾದಾ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಚಿತ್ರ ರಸಿಕರಿಗೆ ಮಾತ್ರ ಅದು ಸೂತಕದ ಛಾಯೆಯನ್ನ ಉಂಟುಮಾಡಿದೆ. ಆಗಸ್ಟ್ 8ರ ಬೆಳ್ಳಂ ಬೆಳಗ್ಗೆ ಬೆಂಗಳೂರಿನ ಕೆಂಗೇರಿ ಬಳಿ ಇರುವಂತ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತ ಅಭಿಮಾನ್ ಸ್ಟುಡಿಯೋದ ಒಳಗಿದ್ದಂತ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯನ್ನ ಪೂರ್ತಿ ಸಣ್ಣ ಅವಶೇಷವನ್ನು ಕೂಡ ಬಿಡದ ಹಾಗೆ ಅಳಿಸಿ ಹಾಕಿದ್ದಾರೆ. ಈ ಒಂದು ವಿಚಿತ್ರವನ್ನು ಕಂಡಂತ ಜನ ಹಾಗೂ ಅವರ ಅಭಿಮಾನಿಗಳು ಹಬ್ಬದ ಸಡಗರವನ್ನ ಮರೆತು ದಿಗ್ಭ್ರಾಂತರಾಗಿದ್ದಾರೆ. ಕೆಲ ಸಮಾಜಘಾತುಕ ಶಕ್ತಿಗಳು ಆ ಒಂದು ಜಾಗವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಸಲುವಾಗಿ ರಾತ್ರೋರಾತ್ರಿ ಬೇಕಾದ ವ್ಯವಸ್ಥೆ ಹಾಗೂ ಬಂದೋಬಸ್ತ್ನೊಂದಿಗೆ ರಹಸ್ಯವಾಗಿ ನೆಲಸಮವನ್ನ ಮಾಡಿ ಹೊರಟು ಹೋಗಿದ್ದಾರೆ. ವೀಕ್ಷಕರೇ, ಇದು ನಿಜಕ್ಕೂ ಮಹಾ ನಟರೊಬ್ಬರಿಗೆ ಆದಂತ ಗಂಭೀರ ಅನ್ಯಾಯ ಹಾಗೂ ಅವಮಾನ. ಕನ್ನಡ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದ ಚರಿತ್ರೆಯಲ್ಲಿ ಇಂಥ ಒಂದು ದುರ್ಘಟನೆ ಎಲ್ಲೂ ಕೂಡ ಸಂಭವಿಸಿಲ್ಲ. ಖಾಲಿಯಾದಂತ ಡಾಕ್ಟರ್ ವಿಷ್ಣುರವರ ಸಮಾಧಿ ಇರುವಂತ ಜಾಗದಲ್ಲಿ ನಿನ್ನೆ ಬೆಳಗ್ಗೆಯಿಂದ ಅವರ ಅಭಿಮಾನಿಗಳು ಜಮಾಯಿಸಿ ನಡೆದಂತ ದುರಂತದ ಬಗ್ಗೆ ಕಣ್ಣೀರನ್ನ ಹಾಕ್ತಿದ್ದಾರೆ. ನಿನ್ನೆಯಿಂದ ಅಲ್ಲಿ ಅವರ ಹೋರಾಟ, ಪ್ರತಿಭಟನೆ ಹಾಗೂ ನ್ಯಾಯದ ಬೇಡಿಕೆಯ ಆರ್ತನಾದಗಳು ಎಲ್ಲಾ ಕಡೆ ಅರಣ್ಯ ರೋಧನೆಯನ್ನ ಮಾಡ್ತಿವೆ. ಡಾಕ್ಟರ್ ವಿಷ್ಣುರವರ ಸ್ಮಾರಕ ಅಥವಾ ಅದಕ್ಕೆ ಕೊಟ್ಟ ಅಥವಾ ಕೊಡಬೇಕಿದ್ದಂತ ಜಾಗದ ವಿಚಾರದ ಸುತ್ತ ಇದ್ದಂತ ವಿವಾದ ಹಾಗೂ ತಗಾದೆ ಹೊಸದೇನಲ್ಲ. ಸರಿಸುಮಾರು ಇದು 2009ರಿಂದ ಅಂದ್ರೆ ಡಾಕ್ಟರ್ ವಿಷ್ಣುರವರು ಸ್ವರ್ಗವಾಸಿಯಾದ ದಿವಸದಿಂದನೂ ಇರುವಂತದ್ದೇ. ಇದೇ ನಿಮ್ಮ ಈ ವಾಹಿನಿಯಲ್ಲಿ ಈ ಒಂದು ವಿಚಾರದ ಕುರಿತು ನಾವು ಈ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ ಅಲ್ಲ. ಇವತ್ತು ಒಬ್ಬ ಸಾಮಾನ್ಯನ ಸಮಾಧಿಯನ್ನ ಮುಟ್ಟೋದಾಗ್ಲಿ ಅಥವಾ ಎತ್ತಂಗಡಿ ಮಾಡೋದಾಗ್ಲಿ ಕಾನೂನಿನ ಪ್ರಕಾರ ಅದು ದೊಡ್ಡ ಅಫೆನ್ಸ್ ಆಗುತ್ತೆ. ಅಷ್ಟು ಸುಲಭವಾಗಿ ಯಾರು ಯಾರ ಸಮಾಧಿಯನ್ನು ಕೂಡ ತೆರವುಗೊಳಿಸಲು ಬರೋದಿಲ್ಲ. ಈ ರೀತಿ ಇರುವಾಗ ಕನ್ನಡ ಮಾತ್ರವಲ್ಲದೆ ಅನೇಕ ಭಾಷೆಗಳಲ್ಲಿ ಹೆಸರನ್ನ ಮಾಡದಂತ ದೇಶದ ಹಲವು ಗಣ್ಯ ನಟರ ಪೈಕಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಂತ ಮೇರು ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಸಮಾಧಿ ಹಾಗೂ ಸ್ಮಾರಕವನ್ನ ಇಷ್ಟು ಸುಲಭವಾಗಿ ಹಾಗೂ ಧೈರ್ಯವಾಗಿ ಕೇರ್ಲೆಸ್ ಆಗಿ ರಾತ್ರೋರಾತ್ರಿ ಕಿತ್ ಹಾಕಿ ನಾಶ ಮಾಡೋದಂದ್ರೆ ಇದು ಖಂಡಿತ ತಮಾಷೆಯ ವಿಷಯ ಅಲ್ಲ. ಕೇವಲ ಯಾರೋ ಕೆಲಸಕ್ಕೆ ಬಾರದಂತ ಪುಂಡರ ಕೆಲಸ ಇದಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ಇಷ್ಟು ದೊಡ್ಡ ವ್ಯಕ್ತಿಯ ಸ್ಮಾರಕದ ತಂಟೆಗೆ ಬಂದಿದ್ದಾರೆಂದ್ರೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಬಲ ವ್ಯಕ್ತಿಗಳೇ ಆಗಿರ್ತಾರೆ ಅನ್ನೋದು ಕೂಡ ಸತ್ಯ. ವೀಕ್ಷಕರೇ, ಇದು ನಡೆದದ್ದು ಯಾಕೆ, ಅದಕ್ಕೆ ಕಾರಣವಾದಂತ ವಿಷಯಗಳು ಯಾವುವು, ಇದರಲ್ಲಿ ತಪ್ಪು ಯಾರದ್ದು, ಇದನ್ನ ನಡೆಸಿದಂತ ಆ ದುಷ್ಕರ್ಮಿಗಳು ಯಾರು, ಅವ್ರಿಗೂ ನಟ ವಿಷ್ಣುವರ್ಧನ್ ರವರು ಇದ್ದಂತ ವೈಮನಸ್ಸು ಅಥವಾ ಸಂಬಂಧವಾಗ್ಲಿ ಏನು, ಇಂಥ ಹಲವು ವಿಷಯಗಳನ್ನ ಇಲ್ಲಿ ಮೊದಲು ತಿಳಿಯೋದು ಸೂಕ್ತ. ಮೊದಲಿಗೆ ನಾವಿಲ್ಲಿ ತಿಳಿಯಬೇಕಾದದ್ದು ಹಾಗೂ ಅರ್ಥವನ್ನ ಮಾಡ್ಕೊಳ್ಬೇಕಾದದ್ದು ಏನು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿ ಇದ್ದಂತ ಜಾಗ ಯಾವುದು ಹಾಗೂ ಅದು ಯಾರ್ದು ಅಂತ. ಚಿತ್ರರಂಗದ ಅಥವಾ ಯಾವುದೇ ವಲಯದ ಗಣ್ಯ ವ್ಯಕ್ತಿ ವಿಧಿವಶರಾದಾಗ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಅವರ ಸ್ಮಾರಕ ರಚನೆಗೆ ಸರ್ಕಾರ ಅಥವಾ ಅವರ ಕ್ಷೇತ್ರದ ಮುಖ್ಯ ಇಲಾಖೆ ಅವ್ರಿಗಾಗಿ ಒಂದು ಜಾಗವನ್ನ ದಾನ ಕೊಡುತ್ತೆ. ಇದು ಆ ವ್ಯಕ್ತಿಯ ಬದುಕು ಹಾಗೂ ಸಾಧನೆಗೆ ಅವರು ತೋರುವಂತ ಅಂತಿಮ ಗೌರವದ ಸೂಚಕ. ದಾದಾ ಅವರು ಕಣ್ಮರೆಯಾದಾಗ ಸರ್ಕಾರ ಅವರ ಸ್ಮಾರಕ ರಚನೆಗಾಗಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ 2 ಎಕರೆ ಜಾಗವನ್ನ ಕೊಟ್ಟಿತ್ತು. ಇದರ ಜೊತೆ ಚಿತ್ರರಂಗದ ಧುರೀಣರು ನಂದಿನಿ ಲೇಔಟ್ನಲ್ಲಿರುವಂತಹ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುರವರ ಸ್ಮಾರಕ ರಚನೆಯಾಗ್ಲಿಂತ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು. 2006ರ ಏಪ್ರಿಲ್ನಲ್ಲಿ ಅಣ್ಣವರು ಮರೆಯಾದಾಗ ಅವರ ಸ್ಮಾರಕ ಕೂಡ ಕಂಠೀರವ ಸ್ಟುಡಿಯೋದಲ್ಲಿಯೇ ರಚನೆಯಾಯಿತು. ಅವರ ಪಕ್ಕದಲ್ಲಿಯೇ ಡಾಕ್ಟರ್ ವಿಷ್ಣುರವರ ಸ್ಮಾರಕ ರಚನೆಗೆ ಚಿತ್ರರಂಗದವರಾಗ್ಲಿ ಅಥವಾ ಕನ್ನಡ ಚಿತ್ರ ರಸಿಕರಿಗಾಗ್ಲಿ ಯಾವುದೇ ತಕರಾರು ಇರಲಿಲ್ಲ. ಆದ್ರೆ ಇದಕ್ಕೆ ವಿರೋಧ ಬಂದದ್ದು ಡಾಕ್ಟರ್ ವಿಷ್ಣುವರ್ಧನ್ ರವರ ಕುಟುಂಬದವರಿಂದನೇ. ಅವರು ಹಾಗೂ ದಾದಾರ ಕೆಲ ಮುಖ್ಯ ಅಭಿಮಾನಿ ಸಂಘಗಳು ಇದಕ್ಕೆ ಬೇಡ ಅಂತ ಹೇಳಿದ್ವು. ಇಲ್ಲಿ ಅವರ ಕುಟುಂಬದವರೇ ಬೇಡ ಅಂದ್ಮೇಲೆ ಇನ್ನು ಈ ಒಂದು ವಿಷಯವಾಗಿ ಯಾರು ಕೂಡ ಅವರಿಗೆ ಒತ್ತಾಯ ಮಾಡೋದಕ್ಕೆ ಬರೋದಿಲ್ಲ. ಇದರ ಜೊತೆ ಅಭಿಮಾನ್ ಸ್ಟುಡಿಯೋದ ಜಾಗ ಸಿಗೋದಕ್ಕೆ ತುಸು ಸಮಯ ಹಿಡಿಯೋದ್ರಿಂದ ದಾದಾರ ಸ್ಮಾರಕವನ್ನ ಅವರ ಹುಟ್ಟೂರಾದಂತ ಮೈಸೂರಿನಲ್ಲಿ ರಚನೆ ಮಾಡಬೇಕು ಅಂತ ಅವ್ರ ಕುಟುಂಬದವರು ಕೂಡ ನಿರ್ಧಾರ ಮಾಡಿದ್ರು. ಈ ಮಧ್ಯ ದಾದಾರ ಶವದ ಅಂತಿಮ ಕ್ರಿಯೆ ನಡೆದು ಅವರ ಕಳೆಬರ ಹಾಗೂ ಅಸ್ಥಿಯನ್ನೆಲ್ಲ ಸರ್ಕಾರದ ಸೂಚನೆಯಂತೆ ಅಭಿಮಾನ್ ಸ್ಟುಡಿಯೋದ ಒಂದ್ ಕಡೆ ಹಾಕಿ ಅಲ್ಲಿನೇ ಒಂದು ಸ್ಮಾರಕವನ್ನ ರಚನೆ ಮಾಡಿದ್ರು. ಆ ನಂತರ ಅವರ ಕುಟುಂಬದವರು ಮೈಸೂರಿನಲ್ಲೂ ಕೂಡ ಅವ್ರಿಗೆ ಬೇಕಿದ್ದಂತ ಜಾಗದಲ್ಲಿ ಒಂದು ಸ್ಮಾರಕವನ್ನ ಕಟ್ಕೊಂಡ್ರು. ಆದ್ರೆ ದಾದರ ದೇಹದ ಕಳೆಬರ ಇದ್ದದ್ದು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ನಿರ್ಮಿಸಿದಂತ ಈ ಸಮಾಧಿ ಅಥವಾ ಸ್ಮಾರಕದಲ್ಲಿ. ನಮ್ಮ ಆರಾಧ್ಯ ದೇವರ ಕಳೆಬರ ಎಲ್ಲಿದೆಯೋ ಅದೇ ನಮಗೆ ನಿಜವಾದ ದೇವಸ್ಥಾನ ಇದ್ದ ಹಾಗೆ ಮೈಸೂರಿನಲ್ಲೇನೋ ಅವರ ಸ್ಮಾರಕವನ್ನ ನಿರ್ಮಿಸಿರಬಹುದು. ಆದ್ರೆ ದಾದರ ಕಳೆಬರ ಇರುವಂತ ಸ್ಥಳಕ್ಕೆ ಮಾತ್ರ ನಾವು ಆಗಾಗ ಬಂದು ಪೂಜೆ ಮತ್ತು ದರ್ಶನ ಮಾಡ್ಕೊಂಡು ಹೋಗ್ತಿವೆ ಹೊರತು ಮೈಸೂರಿಗೆ ನಾವು ಹೋಗಲ್ಲ ಅಂತ ದಾದರ ಕೆಲ ಅಪ್ಪಟ ಅಭಿಮಾನಿಗಳು ಹೇಳ್ತಾ ಬಂದಿದ್ರು. ಇನ್ನು ಈ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಇದು ಹಿರಿಯ ನಟ ದಿವಂಗತ ಬಾಲಣ್ಣವ್ರಿಗೆ ಸೇರಿದ್ದು. ಇಲ್ಲಿ ಯಾವಾಗ್ಲೂ ಒಮ್ಮೆ ಸರ್ಕಾರ ಅವ್ರಿಗಾಗಿ ಸುಮಾರು 20 ಎಕರೆಗಳ ಜಾಗವನ್ನ ಲೀಸ್ಗೆ ಕೊಟ್ಟಿದ್ರು. ಇನ್ನು ಬಾಲಣ್ಣವ್ರಿಗೆ ಕನ್ನಡ ಚಿತ್ರಗಳಿಗಾಗಿ ಒಂದು ಸ್ವಂತ ಸ್ಟುಡಿಯೋ ಕಟ್ಟುವಂತ ಕನ್ಸಿತ್ತು. ಆ ಒಂದು ಕನ್ಸನ್ನ ಅವರು ನನ್ಸ್ ಮಾಡ್ಕೊಂಡ್ರಾದ್ರೂ ಮುಂದೆ ಕಾರಣಾಂತರಗಳಿಂದ ಆ ಸ್ಟುಡಿಯೋ ನಡೆಸೋದಕ್ಕೆ ಬಾಲಣ್ಣವ್ರಿಗೆ ಆಗ್ಲಿಲ್ಲ. ಅದು ಬೇರೆ ಕತೆ. ಆದ್ರೆ ಈ ಒಂದು ಲೀಸ್ ಜಾಗಕ್ಕೆ ಬಾಲಣ್ಣನವರ ಮರಣದ ನಂತರ ಅವರ 3 ಮಕ್ಕಳಲ್ಲಿ ಕಿತ್ತಾಟ ಶುರುವಾಯಿತು. ಅವರ ಮಕ್ಕಳಾದಂತ ಗೀತಾ, ಕಾರ್ತಿಕ್ ಹಾಗೂ ಗಣೇಶ್ ಈ ಒಂದು ಜಾಗದಲ್ಲಿ ಯಾರ ಪಾಲೆಷ್ಟು ಅಂತ ಡಿಸೈಡ್ ಮಾಡೋದಕ್ಕೆ ಇದನ್ನ ಕೋರ್ಟ್ಗೆ ಹಾಕ್ತಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಇದರ ಸುಮಾರು 10 ಎಕರೆ ಸ್ಥಳವನ್ನ ಬಾಲಣ್ಣವ್ರ ಕುಟುಂಬದವರೇ ಅಕ್ರಮವಾಗಿ ಹಣಕ್ಕೆ ಯಾರಿಗೋ ಉದ್ಯಮಿಗೆ ಮಾರಾಟ ಮಾಡ್ಕೊಂಡ್ರು ಅನ್ನೋದು ಅಲ್ಲಿಯ ಕೆಲ ಸ್ಥಳೀಯರು ಹೇಳುವಂತ ಮಾತು. ಈಗ ಉಳಿದಂತ 10 ಎಕರೆ ಜಾಗದ ಒಳಗಿರುವಂತ ಸ್ಮಾರಕದ ಜಾಗ ಹಾಗೂ ಉಳಿದಿದ್ದರ ಬಗ್ಗೆ ಕೂಡ ತಕರಾರು ನಡೀತಾನೆ ಇದೆ.
ಇದೆಲ್ಲ ಸರಿ. ಈಗ ಈ ಅಕೃತ್ಯವನ್ನ ಮಾಡಿದವರು ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಕೊಡುವುದಾದ್ರೆ, ನಿನ್ನೆ ದಿನ ಈ ಘಟನೆ ಸುದ್ದಿ ಮೊದಲು ಕೇಳಿಬಂದಾಗ ಅನೇಕರಿಗೆ ಬಾಲಣ್ಣವರ ಪರಿವಾರದವರ ಮೇಲೇನೆ ಅನುಮಾನ ಬಂದಿತ್ತು. ಈ ಒಂದು ಸಮಾಧಿಯ ವಿಚಾರವಾಗಿ ಬಹಳ ಕಾಲದಿಂದನೂ ಕೂಡ ಬಾಲಣ್ಣ ಹಾಗೂ ದಾದಾ ಪರಿವಾರದ ನಡುವೆ ವ್ಯಾಜ್ಯಗಳು ಇರೋದು ಗೊತ್ತಿರುವಂತ ಸಂಗತಿನೇ. ಆದ್ರೆ ಇಲ್ಲಿ ನಾವು ತಿಳಿಯಬೇಕಾದಂತ ಇನ್ನೂ ಕೆಲವು ರಹಸ್ಯಗಳಿವೆ. ಈ ಒಂದು ಸಮಾಧಿಯನ್ನ ತೆರವು ಮಾಡಿದವರು ಯಾರು ಅನ್ನುವ ಬಗ್ಗೆ ದಾದಾರ ಅಭಿಮಾನಿಗಳಲ್ಲಿ ಅನೇಕರು ಆಕ್ರೋಶಭರಿತವಾಗಿ ಹಾಗೂ ದುಃಖದ ಮಡುವಿನಲ್ಲಿ ಮಾತನಾಡಿದ್ರು. ದಾದಾರವರ ಅಭಿಮಾನಿ ಸಂಘವೊಂದರ ಅಧ್ಯಕ್ಷರಾದಂಥ ವೀರಕಪುತ್ರ ಶ್ರೀನಿವಾಸ್ ಅನ್ನೋರ ಪ್ರಕಾರ ಇದೆಲ್ಲ ಶುರುವಾಗಿದ್ದು ಬಾಲಣ್ಣವರ ಹಿರಿಯ ಪುತ್ರಿ ಗೀತಾ ಬಾಲಿ ಅವರಿಂದ ಹಾಗೂ ಈಗ ನಡೆದಂತ ಪ್ರಮಾದಕ್ಕೆ ಒಂದ್ ರೀತಿ ಜಾಗದ ಕುರಿತು ಗೀತಾ ಅವರು ಹುಟ್ಟಾಕ್ತಂತ ವಿಚಾರನೆ ಮುಖ್ಯ ಕಾರಣ ಅಂತ ಅಭಿಪ್ರಾಯಪಟ್ರು. ಆದ್ರೆ ನಿನ್ನೆ ಒಂದು ವಾಹಿನಿಗೆ ಫೋನ್ ನ ಮೂಲಕ ಮಾತನಾಡದಂತ ಗೀತಾ ಬಾಲಿ ಅವರು ಈ ಒಂದು ಸಂಗತಿಗೂ ಮತ್ತೆ ತನ್ನ ಪರಿವಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇದ್ರ ಜೊತೆ ಅವ್ರು ತಿಳಿಸಂತ ಇನ್ನೂ ಒಂದು ವಿಷಯ ಏನಪ್ಪಾ ಅಂದ್ರೆ, ಅವರ ಸೋದರ ಆದಂತ ಗಣೇಶ್ ಅಂದ್ರೆ ಬಾಲಣ್ಣವರ ಮಗ ಆದಂತ ಗಣೇಶ್ ಕಳೆದ ವರ್ಷ ಹತ್ಯೆಗೀಡಾಗಿದ್ದಾರೆ. ಈ ಒಂದು ಸಂಬಂಧಿತವಾಗಿ ಹುಳಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಸಹಿತ ದೂರನ್ನು ಕೂಡ ದಾಖಲು ಮಾಡಿದ್ದೇನೆ. ಈ ಒಂದು ಹತ್ಯೆಯನ್ನ ಯಾರು ಮಾಡಿದ್ರು ಅವರೇ ಈಗ ವಿಷ್ಣುರವರ ಸಮಾಧಿಯನ್ನ ಮಟ್ಟ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಉದ್ಯಮಿ ಹಾಗೂ ಇವರಿಗೆ ಬೆಂಬಲಿಸ್ತಾ ಬಂದಿರುವಂತಹ ಸ್ಥಳೀಯ ರಾಜಕಾರಣಿಯ ಪ್ರೋತ್ಸಾಹ ಕೂಡ ಇದೆ ಅಂತ ಗೀತಾರವರು ತಿಳಿಸಿದ್ರು. ಆದ್ರೆ ಆ ಉದ್ಯಮಿ ಅಥವಾ ರಾಜಕಾರಣಿ ಯಾರು ಅನ್ನುವ ಬಗ್ಗೆ ಸ್ಪಷ್ಟತೆಯನ್ನು ಅವರು ಕೊಟ್ಟಿಲ್ಲ. ಇನ್ನು ದಾದಾರವರ ಇನ್ನೊಂದು ಅಭಿಮಾನಿ ಸಂಘದ ಮುಖ್ಯಸ್ಥರಾದಂತಹ ಲೋಕೇಶ್ ಗೌಡ ಅನ್ನೋರ ಹೇಳಿಕೆ ಪ್ರಕಾರ ಇದಕ್ಕೆ ಕಾರಣ ಬಾಲಣ್ಣವರ ಮೊಮ್ಮಗ ಕಾರ್ತಿಕ್ ಎಂಬ ವ್ಯಕ್ತಿ. ಇವರು ಪುಣ್ಯ ಭೂಮಿ ರಚನೆಗೆ ಎಲ್ಲಾ ರೀತಿಯ ಒಪ್ಪಿಗೆಯನ್ನ ಕೊಟ್ಟಿದ್ರಂತೆ, ಆದ್ರೆ ಅದನ್ನ ರಿಜಿಸ್ಟರ್ ಮಾಡಿಸಿರ್ಲಿಲ್ಲ. ಆದ್ರೆ ಈಗ ಆ ಜಾಗ ನಂದು ಅಂತ ಕೋರ್ಟ್ ನಲ್ಲಿ ದಾವೆಯನ್ನ ಹಾಕಿ ಅದನ್ನ ತಾವೇ ದಕ್ಕಿಸ್ಕೊಂಡು 16 ಕೋಟಿಗೆ ಆ ಜಾಗವನ್ನ ಯಾರೋ ಉದ್ಯಮಿಗೆ ಕಾಂಪ್ಲೆಕ್ಸ್ ನ ರಚನೆಗೆ ಒಳಗೆ ಮಾರಾಟ ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ರು. ಈ ಬಗ್ಗೆ ಕಳೆದ 6-7 ವರ್ಷಗಳಿಂದನೂ ಕೂಡ ಇವನ್ಗೂ ಹಾಗೂ ದಾದಾರ ಅಭಿಮಾನಿ ಸಂಘದ ನೇತಾರರಿಗೂ ಘರ್ಷಣೆ ನಡೀತಲೇ ಇದ್ದು, ಈ ಅಭಿಮಾನಿ ಸಂಘದ ಯಾರು ಕೂಡ ಇಲ್ಲಿಗೆ ಕಾಲಿಡೋದಕ್ಕೆ ನಾನು ಬಿಡಲ್ಲ ಅನ್ನುವಂತ ಹಠದಿಂದ ಕೋರ್ಟ್ ಮೂಲಕ ಅವ್ರಿಗೆಲ್ಲ ಅಲ್ಲಿಗೆ ಬರ್ದ ಹಾಗೆ ಸ್ಟೇ ತಂದಿದ್ದು ಕೂಡ ಇದೇ ಕಾರ್ತಿಕ್. ಈಗ ರಾತ್ರೋರಾತ್ರಿ ಈ ಕೆಲಸ ಮಾಡಿ ಮಹಾನಟನಿಗೆ ಅವಮಾನ ಮಾಡಿ ಲಕ್ಷಾಂತರ ಅಭಿಮಾನಿಗಳ ಅಭಿಮಾನಕ್ಕೆ ಕೆಂಡ ಹಾಕಿರುವಂತ ಈ ವ್ಯಕ್ತಿಯ ವಿರುದ್ಧ ನಾವು ಕಾನೂನಾತ್ಮಕವಾಗಿ ಕೊನೆವರೆಗೂ ಹೋರಾಟವನ್ನ ಮಾಡಿ ನಮ್ಮ ದೇವರ ಪುಣ್ಯ ಭೂಮಿಯನ್ನ ನಾವು ಪಡೆದೇ ತೀರ್ತೀವಿ ಅನ್ನೋದು ದಾದಾರ ಅಭಿಮಾನಿಗಳು ಹಾಗೂ ಅಭಿಮಾನಿ ಸಂಘದ ವ್ಯಕ್ತಿಗಳ ಒಕ್ಕೂರುಲಿನ ವಾದ. ಇದು ಕಳೆದ 6 ವರ್ಷಗಳಿಗೂ ಮೇಲ್ಪಟ್ಟು ಹೈಕೋರ್ಟ್ನಲ್ಲಿ ಇದ್ದಂತ ಜಾಗದ ವ್ಯಾಜ್ಯ ಹಾಗೂ ಇದು ದಶಕಕ್ಕೂ ಮೀರಿ ದಾದಾರ ಅಭಿಮಾನಿಗಳೆಲ್ಲರ ನ್ಯಾಯದ ಪರ ಹೋರಾಟ. ಆದ್ರೆ ಇವತ್ತು ಇಂತಹ ಅನ್ಯಾಯ ನಡೆದು ಹೋಗಿದೆ. ದಾದಾರ ಕಳೆಬರದ ಅವಶೇಷಗಳನ್ನ ಕಲೆ ಹಾಕಿ ಅದೆಲ್ಲಿ ಎಸ್ತಿದ್ದಾರೋ ಗೊತ್ತಿಲ್ಲ. ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಹೊಸ ಅಡಿಪಾಯದ ಪೂಜೆ ನಡೆಸುವಂತ ಸಲುವಾಗಿ ಇಂಥ ವಿಲಕ್ಷಣ ಕೆಲಸವನ್ನ ಯಾರೋ ಉದ್ಯಮಿ ಈಗ ಈ ಜಾಗದಲ್ಲಿ 100 ಕೋಟಿ ಹಣವನ್ನ ಇನ್ವೆಸ್ಟ್ ಅನ್ನ ಮಾಡಿ ಬಹುಮಹಡಿಯ ಅತ್ಯಾಧುನಿಕ ಕಾಂಪ್ಲೆಕ್ಸ್ ಒಂದನ್ನ ನಿರ್ಮಾಣ ಮಾಡಲಿದ್ದಾರೆ ಅನ್ನೋದು ಸ್ಥಳೀಯರ ಮಾತು. ಈ ಒಂದು ಪ್ರಮಾದದ ಕುರಿತು ಇಡೀ ರಾಜ್ಯ ಈಗ ದುಃಖದಲ್ಲಿದೆ. ಸ್ಮಾರಕ ಹಾಗೂ ಪುಣ್ಯ ಭೂಮಿಯ ವಿಷಯವಾಗಿ ಮೊದಲಿಂದಲೂ ಕೂಡ ಸಲ್ಲಬೇಕಾದಂತ ನ್ಯಾಯ ಹಾಗೂ ಖುಷಿ ಸಂದಿರ್ಲಿಲ್ಲ. ಈಗ ನೋಡಿದ್ರೆ ಅವರ ಆರಾಧ್ಯ ದೇವರ ಗುಡಿನೇ ರಾಕ್ಷಸರ ದಾಳಿಗೆ ಸಿಲುಕಿ ನೆಲಸಮಾಗಿದೆ. ಇದನ್ನ ಅವರು ಹೇಗ್ ಸಹಿಸಿಕೊಳ್ತಾರೋ ಗೊತ್ತಿಲ್ಲ. ರವಿ ಶ್ರೀವತ್ಸ್ ಅವರು ಈ ಬಗ್ಗೆ ಮೊದಲು ಮಾತನಾಡ್ತಾ ಇಂಥ ಕೆಲಸ ಆಗ್ಬಾರ್ದಿತ್ತು, ಬ್ರಾಹ್ಮಣನ ಶಾಪ ಅವ್ರಿಗೆ ತಟ್ಟೆ ಬಿಡೋದಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ರು. ಕೇವಲ ಹಣದ ದುರಾಸೆಗಾಗಿ ಯಾರಿಗೂ ಕೂಡ ವಂಚಿಸದ ಮೇರು ನಟ ಹೃದಯವಂತ ಅಂತ ಕರೆಸ್ಕೊಂಡಂತ ದಾದಾರವರ ಸಮಾಧಿಯನ್ನೇ ನಾಶ ಮಾಡೋದಂದ್ರೆ ಅದಕ್ಕಿಂತ ಅಮಾನುಷ ಸಂಗತಿ ಬಹುಶಃ ಇನ್ನೊಂದಿಲ್ಲ. ಇನ್ನು ಈ ಒಂದು ವಿವಾದಕ್ಕೆ ನ್ಯಾಯ ಸಲ್ಲುತ್ತಾ ಪುನಃ ಅದೇ ಜಾಗದಲ್ಲಿ ದಾದಾರವರ ಪುಣ್ಯಭೂಮಿ ಮತ್ತೆ ರಚನೆ ಆಗುತ್ತಾ ಸರ್ಕಾರ ಹಾಗೂ ಚಿತ್ರರಂಗಗಳು ಈ ಬಗ್ಗೆ ಏನೇನು ಕ್ರಮವನ್ನು ಕೈಗೊಳ್ತವೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಅಂತ ಹೇಳ್ತಾ ಈ ಒಂದು ಹೀನ ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.